ನೋಡನಿಕಾ, ನನ್ಗೂ ನಿನ್ ನಾಟಕ ನೋಡಿ ನೋಡಿ ಸಾಕಾಗೋಗೈತೆ. ದಯವಿಟ್ಟು ಇಲ್ಲಿಂದ ಹೊಂಟೋಗು. ಕಮಲಿ, ನನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ ನೀನು. ಸರಿ, ನಾನೇ ತಪ್ಪು ಬಿಡು, ನನ್ನ ದಯವಿಟ್ಟು ಬಿಟ್ಬಿಡು. ಆಗಲ್ಲ ಕಮಲಿ, ನಾನು ಹೇಳಿದನ್ನ ಸ್ವಲ್ಪ. ಸಾಕು, ನಿಲ್ಸು ಅಂದೆ. ಅವತ್ ನೋಡಿದ್ರೆ ಅಂಬಿ ನನ್ನ ಕಿಡ್ನಾಪ್ ಮಾಡಿಸಿದ್ಲು. ನೀನ್ ನೋಡಿದ್ರೆ ನನ್ ಜಾಗದಾಗೆ ಅವಳೇ ಇರ್ಬೇಕು ಅಂತ ನನ್ನ ಕೂಡಾಕ್ದೆ. ಆದ್ರೂ ವಿಧಿ ನನ್ನ ಮತ್ತೆ ರಿಷಿ ಸರ್ನ ಒಂದು ಮಾಡೋದಕ್ಕೆ ಕಾಯ್ತೈತೆ. ನೋಡು, ನಾನು ಮನ್ಸ್ನಾಗೆ ಸಂಕಲ್ಪ ಮಾಡ್ಕೊಂಡು ಆಗೈತೆ ಅನಿಕಾ. ಸುಮ್ಕೆ ಹಾಳಾಗ ಯೋಚನೆಗಳನ್ನ ತಲೆಯಾಗಿ ಮಾಡಿಕೊಂಡು ಇಲ್ಲಿ ಸುತ್ತಾಡ್ಬೇಡ, ಸುಮ್ಮನೆ ಹೊಂಟೋಗು. ಕಮಲಿ, ನನಗಿವಾಗ ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ, ಸುಮ್ಮನೆ ಹೋಗು. ತಲೆ ಮೇಲೆ ತಲೆ ಬಿದ್ರು ನಮ್ಮಂತದ್ ಗುಂಡಿಗೆ ಗಟ್ಟಿಗಿರ್ಬೇಕು ನೋಡು. ಪ್ರತಿದಿನ ನಾವು ಕತ್ತಿ ಮೇಲೆ ವ್ಯವಹಾರ ಮಾಡೋರು, ನಾವು ಇದಕ್ಕೆಲ್ಲ ಎದುರ್ತೀವ? ಅಜ್ಜಿ, ಬರೀ ಡೈಲಾಗ್ ಹೊಡ್ಕೊಂಡ ಇದ್ಬಿಡ್ತೀಯಾ? ಮುಂದೇನು ಅಂತ ಹೇಳು. ನೀನು ಟೆನ್ಷನ್ ಆಗ್ಬಾರ್ದು ಅಂತಾನೆ ನಾನ್ ಡೈಲಾಗ್ ಹೊಡಿತಿರೋದು. ನಂಗೆ ಹೊಟ್ಟೆ ಎಲ್ಲ ಉರಿತಿದೆ. ನನ್ ಜಾಗದಲ್ಲಿ ಕಮ್ಲಿ ಕೂರಕ್ಕೆ ನಾನ್ ಬಿಡಲ್ಲ. ನೋಡು, ಮೊದ್ಲು ನೀನು ಈ ತರ ಯೋಚನೆ ಮಾಡೋದನ್ನ ಬಿಡು. ನಾನಿರೋವರೆಗೂ ನಿನ್ ಯಾವ್ದು ಕೆಟ್ಟದ್ ನಡೆಯೋದಿಲ್ಲ. ನಿನ್ನ ಆ ಮನೆ ಸೊಸೆ ಮಾಡೇ ಮಾಡ್ತೀನಿ ಕಡೆ. ಅದೇ ನಿಂಗೆ ಬರೀ ಡೀಲಿಂಗ್ ಬುದ್ಧಿ, ಸ್ವಲ್ಪನೂ ಫೀಲಿಂಗ್ ಗೊತ್ತಿಲ್ಲ. ಅದು ಕರೆಕ್ಟೇ ಕಡೆ. ಎಷ್ಟೋ ಸಲ ನನ್ಗನ್ಸ್ತು ಈ ಒಡವೆನ್ ತಗೊಂಡೋದ್ರೆ ನಮ್ ಲೈಫ್ ಸೆಟ್ಲ್ ಆಗುತ್ತೆ ಅಂತ. ಆದ್ರೂ ನಿನ್ನ ಮೇಲಿರೋ ಫೀಲಿಂಗ್ ಇಂದಾನೆ ನಾನು ಇಲ್ಲಿರೋದು, ಗೊತ್ತಾ? ನಾವಿಬ್ರೆ ಹಿಂಗ್ ಕಿತ್ತಾಡಿದ್ರೆ ದೂರದಿಂದ ನೋಡ್ರಿಗೆ ನಾವೇ ಸುಳು ಕೊಟ್ಟಂಗಾಗತ್ತೆ, ನಾವೇ ಕಳ್ರು ಅಂತ. ಯಾ ಬಿಡಿ ಅದ್ ದರಿದ್ರನ, ಊರು ಕಚ್ಚಬೇಡ. ನನ್ ಟೆನ್ಷನ್ ನಿನ್ಗೆಲ್ಲ ಅರ್ಥ ಆಗ್ಬೇಕು. ಈ ಟೆನ್ಷನ್ ಎಲ್ಲ ಮದ್ವೆ ಆಗೋವರೆಗೂ, ಆಮೇಲೆ ನಮ್ದೇ ಆಟ. ಅಲ್ಲಿವರೆಗೂ ಹಲ್ಲು ಕಚ್ಕೊಂಡಿರು, ಉಗುರು ಕಚ್ಚಬೇಡ. ಸರಿ ತಗೋ, ಇದನ್ನಲ್ಲೇ ಜೋಪಾನವಾಗಿಡು. ಏನು, ನನ್ ಮುಖ ನೋಡಕ್ಕೆ ಇಷ್ಟ ಇಲ್ವಾ? ನೋಡೆ ನೋಡು, ಈ ಮುಖನ ಸರಿಯಾಗಿ ಕಂಡ್ಬಿಟ್ಟು ನೋಡು. ಈ ಮುಖನೇ ರಿಷಿ ಪರ್ಫೆಕ್ಟ್ ಮ್ಯಾಚ್ ಆಗೋದು. ಹಾ, ಈ ನಿನ್ ಮುಖ ಅಲ್ಲ. ಏನ್ ಹಾಗೆ ನೋಡ್ತಿದ್ಯಾ? ನಿನ್ ಮುಂದೆ ಯಾವಾಗ್ಲೂ ನನ್ ಕೈ ಕಟ್ಕೊಂಡು ನಿಲ್ತಿರ್ಬೇಕಾ? ನೋ, ನೆವರ್. ಹೌದು ಕಣೆ, ಹೌದು. ನಾನ್ ನಿನ್ ಮದ್ವೆನ ಕೇಳಿಸ್ಬೇಕು ಅಂತಾನೆ ಹೀಗ್ ಮಾಡಿರೋದು. ಏನೇ ಮಾಡ್ತೀಯಾ? ಏನ್ ಮಾಡ್ತೀಯಾ? ಮ್ಯಾಕ್ಸಿಮಮ್ ನಿನ್ನಿಂದ ಏನ್ ಮಾಡಕ್ತಾನೆ ಸಾಧ್ಯ ಹೇಳೆ. ರಿಷಿ ನನ್ನ ಕಣೆ,
ನನಗ್ ಸಿಗದೆ ಇರೋ ವಸ್ತು ಬೇರೆ ಯಾರಿಗೂ ಸಿಗ್ಬಾರ್ದು. ಋಷಿನೂ ಅಷ್ಟೇ. ಅನಿಕಾ, ನಿನ್ ಮನಸ್ಥಿತಿನ ಇದುವರೆಗೂ ನನ್ಗೆ ಅರ್ಥ ಮಾಡ್ಕೊಳಕ್ಕೆ ಆಯ್ತಿಲ್ಲ. ಅಲ್ಲ ಅನಿಕಾ, ಈ ವಿಷಯಕ್ಕೆ ನೀನ್ ಅಂಬಿನ ಯಾಕೆ ಕರ್ಕೊಂಡಿದ್ಯಾ? ಇದರಿಂದ ನಿನಗೇನ್ ಲಾಭ? ಮನುಷ್ಯನ್ ರಕ್ತದ ಮೇಲೆ ಕುರಿನ ಕೊಂದು ಹಾಕಿದ್ರೆ ಜನ ಕುರಿ ಮಾತ್ರ ಸತ್ತಿದೆ ಅಂತ ಅನ್ಕೋತಾರೆ. ನನ್ನ ಪಾಲಿಗೆ ನೀನು ಅಂಬಿ ಇಬ್ರು ಒಂದೇ. ಇದರಿಂದ ನಾನು ನಿನ್ ಕಣ್ಣಿಗೆ ಹೇಗ್ ಕಾಣಿಸ್ತಿದ್ದೀನಿ ಅನ್ನೋದು ಐ ರಿಯಲಿ ಡೋಂಟ್ ಕೇರ್. ನನ್ನನ್ನೇ ಎದುರು ಹಾಕೊಂಡಿದ್ಯಲ್ಲ ಕಮಲಿ, ಮುಗೀತು ಮುಗೀತು ನಿನ್ ಕತೆ. ನೋಡ್ತಾ ಇರೋ, ಈಗ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರೋ. ನನ್ನ ಪಾಲಿಗೆ ನನ್ನ ದೇವರ ಅವಳೆ ಅನಿಕಾ. Do you think this is acceptable, ರಮೇಶ್? ನಮ್ಮಿಂದಾನೇ ಮುಚ್ಚಿಡ್ತಿದ್ದಾರೆ. ಅದು ಎಂತ ವಿಷಯ? ಒಡವೆ ಕಳೆದು ಹೋಗಿರೋದು. ಗಾಡ್, ಅನ್ನಪೂರ್ಣಮ್ಮ ಅವರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಒಂದ್ ಸೆಕೆಂಡ್, ನಿನ್ಗೆ ಯಾರು ಹೇಳಿದ್ದು ಒಡವೆ ಕಳೆದು ಹೋಗಿದೆ ಅಂತ? ಸುಮ್ಮನೆ ನೀನು ಊಹಿಸ್ಕೊಂಡು ಮಾತಾಡ್ತಿದ್ಯಾ ಹಾಗೆ? ರಮೇಶ್, ನಿಮ್ ಕಣ್ಣಿಗೆ ನಾನು ಹೇಗ್ ಕಾಣ್ತಾ ಇದ್ದೀನಿ? ಇಲ್ದೇ ಇರೋದನ್ನೆಲ್ಲ ನಾನೇ ಊಹೆ ಮಾಡ್ಕೊಂಡು ಗಲಾಟೆ ಮಾಡೋಳು ಹಾಗೆ ಕಾಣ್ತಿದ್ದೀನಾ? ಗಾಡ್, ಐ ಆಮ್ ಸಾರಿ ತಾರಾ, ಐ ಡಿಡ್ಂಟ್ ಮೀನ್ ದಟ್. ನಾನು ಹಾಗೆ ಹೇಳ್ತಾ ಇಲ್ಲ. ಅಲ್ಲ, ಈ ವಿಷಯ ನಿನಗೆ ಹೇಳಿದ್ಯಾ? ಮೇ ಬಿ ಈ ವಿಷಯ ಸುಳ್ಳಾಗಿರ್ಬೋದಲ್ವಾ? ನಿಜ ಅಲ್ಲ ಅಂದಿದ್ರೆ ಒಡವೆಗಳಲ್ಲಿ ಇಷ್ಟೊತ್ತಿಗೆ ಯಾರಾದ್ರೂ ಒಬ್ರಾದ್ರೂ ಏನಾದ್ರೂ ಹೇಳಬೇಕಿತ್ತಲ್ವಾ? ಆದ್ರೆ ಮಹಾಜನ್ ಮನೆಯವರು ಯಾರೂ ಇದ್ರ ಬಗ್ಗೆ ಏನು ಮಾತಾಡ್ತಿಲ್ಲ. ವಿಚ್ ಮೀನ್ಸ್ ನನಗ್ ಬಂದಿರೋ ಸುದ್ದಿ ಸರಿಯಾಗೇ ಇದೆ. ಗಂಡಿನ ಮನೆಯವರು ಅಂದ್ರೆ ಅಷ್ಟೊಂದು ತಾತ್ಸಾರ ಅವರಿಗೆ. ತಾರಾ ಪ್ಲೀಸ್, ಈಗ ನಾವು ಗಂಡಿನ ಮನೆಯವರು ಹೆಣ್ಣಿನ ಮನೆಯವರು ಅಂತ ಮಾತಾಡ್ತಾ ಕೂತ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತಷ್ಟೇ. ಸಮಸ್ಯೆನ ದೊಡ್ಡದ್ ಮಾಡೋದು ನನ್ನ ಕೈಲಿಲ್ಲ ರಮೇಶ್. ಆದ್ರೆ ಅದಕ್ಕೆ ಸೊಲ್ಯೂಷನ್ ಮಾತ್ರ ಅವ್ರ ಕೈಲೇ ಇದೆ. ಅವ್ರು ಇಷ್ಟೊಂದು ಕೇರ್ಲೆಸ್ ಆಗಿರ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತಾರಾ ಪ್ಲೀಸ್ ಕಾಮ್ ಡೌನ್ ತಾರಾ. ಓಕೆ, ನೀನು ಹೇಳಿದ ಹಾಗೆ ಒಂದು ವೇಳೆ ಒಡವೆ ಕಳೆದು ಹೋಗಿದೆ ಅಂತಾನೆ ಇಟ್ಕೊಳ್ಳೋಣ. ಬಟ್ ಈಗ ನಾವು ಈ ವಿಷಯ ಎತ್ತೋದು ಬೇಡ. ಆರಾಮಾಗಿ ಮದುವೆ ನಡೆದು ಹೋಗ್ಲಿ. ಮದುವೆಲಿ ಜಗಳ ಬೇಡ ತಾರಾ, ದಯವಿಟ್ಟು ನನ್ನ ಮಾತು ಕೇಳಿ. ಏನಾಯ್ತಾ? ರೂಮಲ್ಲಿ ಅಜ್ಜಿ ಅಕ್ಕ ಇಬ್ರು ಇದ್ದಾರೆ. ಏನೋ ಮಾಡೋದೀಗ? ಬ್ರದರ್, ನನ್ಗೆ ಯಾಕೋ ಈ ಕೆಲಸ ಆಗಲ್ಲ ಅನ್ಸುತ್ತೆ. HMT ನಾಳೆನೆ ಮುಹೂರ್ತ ಕಣ. HMT ಇವತ್ತೇನಾದ್ರು ಮಾಡಲೇಬೇಕು. ಏನೋ ಮಾಡೋದು? ಅದೇ ಯೋಚನೆ ಮಾಡ್ತಾ ಇದ್ದೀನಿ.
ಹಲೋ ಚಿನ್ನ. ಏಯ್, ನಿನ್ನ ಹತ್ರ ಚಿನ್ನ ರನ್ನ ಅಂತ ಮಾತಾಡಕ್ ನಾನು ಫೋನ್ ಮಾಡಿಲ್ಲ. ಇನ್ನೊಂದ್ಸರಿ ನೆನ್ಪು ಮಾಡ್ತಾ ಇದ್ದೀನಿ. ಅದ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಾಳೆ ಮುಹೂರ್ತದಷ್ಟರಲ್ಲಿ ನಂಗೆ ಒಡವೆ ಬೇಕು ಅಷ್ಟೇ. ನಾನು ಟ್ರೈ ಮಾಡ್ತಾ ಇದ್ದೀನಿ ಚಿನ್ನ. ಏನಂತೆ? ಮುಹೂರ್ತದೊಳಗಡೆ ಒಡವೆ ಇರಲೇಬೇಕು ಅಂತ ಹೇಳ್ತಿದ್ದಾಳೆ ಕಣೋ. ತಾರೀಕೆ ರಿಷಿ, ಮುಂದೇನು ಏನು ಪ್ಲಾನ್ ಮಾಡಿದ್ಯಾ? ಈ ರಿಷಿ ಸಮಯ ತಗೊಂತೀಯಾನೆ ಅಂದರೆ ಏನೋ ಯೋಚನೆ ಮಾಡ್ತೀಯಾನೆ ಅಂತ ಅರ್ಥ ಅಲ್ವಾ ಅದಕ್ಕೆ? ಅದು ನಿಮಗೆ ಗೊತ್ತಿದೆ ಅಲ್ವಾ? ಗೊತ್ತಿದೆ, ಆದರೆ ಈಗ ಯಾಕೋ ನನಗೆ ತುಂಬ ಸಮಯ ಇಲ್ಲ ಅಂತ ಅನಿಸ್ತದೆ ರಿಷಿ. ನೆಗೆಟಿವ್ ಆಗಿ ಮಾತಾಡ್ತೀನಿ ಅಂದ್ಕೋಬೇಡ. ಈ ಅನೇಕ ಅಂಬಿ ಸೇರಿ ಏನು ಬೇಕಾದ್ರೂ ಮಾಡ್ಬೋದು. ಅವ್ರಿಗೆ ಕಳ್ಕೊಳಕ್ ಏನಿಲ್ಲ, ಆದರೆ ನಮ್ಗೆ ಹಾಗಲ್ಲ ರಿಷಿ. ಜನ ಎಲ್ಲ ಸೇರಿರುವಾಗ ಒಂದು ಸಣ್ಣ ತಪ್ಪಾದರೂ ಅದು ಬಾಯಿಂದ ಬಾಯಿಗೆ ದೊಡ್ಡದಾಗಿ ಮನೆ ಗೌರವಕ್ಕೆ ಕಪ್ಪು ಚುಕ್ಕೆ ಇಟ್ಟಂಗೆ ಆಗುತ್ತೆ ರಿಷಿ. ನಂಗೆ ಅರ್ಥ ಆಗುತ್ತೆ ಅದಕ್ಕೆ, ಆದರೆ ಡೋಂಟ್ ವರಿ. ಈ ಒಂದು ವಿಚಾರದಲ್ಲಿ ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅನ್ನೋದೇ ನನಗೆ ತುಂಬಾ ಖುಷಿ. ಥ್ಯಾಂಕ್ ಯು. ಅತ್ತಿಗೆ ಅಮ್ಮ ಇದ್ದಂಗೆ, ಅಮ್ಮಂಗೆ ಯಾಕೆ ಥ್ಯಾಂಕ್ಸ್? ರಿಷಿ, ಇಲ್ಲೇನೋ ಮಾಡ್ತಿದ್ಯಾ? ಹಾಸಿನಿ, ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಬಡೆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡಬೇಕು, ಹೊರಡು. ಸರಿ ಅತ್ತೆ. ರಿಷಿ, ನೀನ್ ಯಾಕೋ ಹೀಗಿದ್ಯಾ? ಏನೋ ಕಳ್ಕೊಂಡಿರೋನ್ ಹಾಗೆ. ಏನಾಯ್ತು? ಏನಿಲ್ಲಮ್ಮ, ಐ ಆಮ್ ಫೈನ್. ಎಲ್ರಿಗೂ ನಾನು ಹೇಳೋ ಸುಳ್ಳನ್ನೇ ಇವ್ನು ನನಗೆ ಹೇಳ್ತಾ ಇದ್ದಾನೆ. ನಾನ್ ನಿನ್ ಮದ್ವೆನ ಕೇಳಿಸ್ಬೇಕು ಅಂತಾನೆ ಹೀಗ್ ಮಾಡಿರೋದು. ನನಗ್ ಸಿಗದೆ ಇರೋ ವಸ್ತು ಬೇರೆ ಯಾರಿಗೂ ಸಿಗ್ಬಾರ್ದು. ಋಷಿನೂ ಅಷ್ಟೇ. ಕಮಲಿ ಅಕ್ಕ, ಇದನ್ನೆಲ್ಲ ಬಿರ್ನೆ ಅಕ್ಕ. ಇದ್ಯಾವುದು ನಿಂಗೆ? ಕಮಲಿ, ಇದೆಲ್ಲ ನಿಂಗೆ ಅಜ್ಜಿ ಕೊಟ್ಟಿದ್ದು. ಕಮಲಿ, ಯಾಕೊಂಥರ ಇದೆಯಾ? ನಿಂಗೆ ರಿಷಿ ಸರ್ ಎಲ್ಲಿ? ಈ ಸಂಕಟದಾಗೂ ರಿಷಿ ಸರ್ ಎಲ್ಲಿ ಅಂತ ಕೇಳೋ ಆಸಕ್ತಿ ಐತಲ್ಲ, ಆಟೆ ಸಮಾಧಾನ. ನನ್ಗೆ ಯಾಕೋ ಸಮಾಧಾನನೇ ಇಲ್ಲ. ನಿಂಗೆ ಏನವಿ ಹೇಳ್ತಿದ್ಯಾ? ಮನ್ಸಾಗೇನೋ ಕೊರಿತೈತೆ ನಿಂಗೆ. ಎಲ್ಲೇ ಸತ್ತಾದ್ರೂ ಏನೋ ಆಯ್ತೈತೇನೋ ಅನ್ನೋ ಆತಂಕ ನಿಂಗೆ. ಈ ಮದ್ವೆ ನಡೀತೈತಲ್ವಾ? ಕಮಲಿ, ಏನವಿ ನೀನು ಇಂಥ ಸಮಯದಂಗೆ ಹಿಂಗ ಮಾತಾಡೋದು? ಥು, ಬಿಡ್ತು ಅನ್ನೋ. ಕಮಲಿ, ನೀನ್ ರೆಡಿಯಾಗಿ ಬಾರವಿ. ಎಲ್ಲ ಒಳ್ಳೇದೇ ಆಯ್ತೈತೆ, ಯಾವ ಅಡ್ಡಿನೂ ಆಗಕ್ಕಿಲ್ಲ. ಅದಲ್ಲ ನಿಂಗೆ, ಇಲ್ಲಿ ನೋಡಿದ್ರೆ ಏನೇನೋ ಘಟನೆಗಳು ನಡೀತೈತೆ. ಒಡವೆಗಳು ಬೇರೆ ಕಳ್ದೋಗೈತೆ. ಸಾಕು ಕಮಲಿ, ಅದೇ ವಿಷಯ ಮಾತಾಡಿದಷ್ಟು ಮನ್ಸಿಗೆ ಇನ್ನ ಬ್ಯಾಸರ ಆಯ್ತೈತೆ. ಕಮಲಿ, ದ್ಯಾವ್ರ ಕುಂಕುಮ ಹಣೆಗೆ ಮಡಿಕಂಬ, ಎಲ್ಲ ಒಳ್ಳೇದೇ ಆಯ್ತೈತೆ. ಇರು, ನಾನೇ ಇಡ್ತೀನಿ ತಕ್ಕ.
ಕಮಲಿ, ನಿನ್ ಮನ್ಸಾಗಿ ಏನ್ ನೋಡ್ತೈತೆ ಅಂತ ನಂಗೆ ಗೊತ್ತು. ಇದನ್ನ ಸೇರಿಸ್ಕೊಂಡು ಅಪ್ಸರ್ನ ಅಂತ ಮಾತ್ರ ಹೇಳ್ಬೇಡ. ಇಲ್ಲ ನಿಂಗೆ, ನಮ್ ಸುತ್ತಲೂ ನಡೆಯೋದೆಲ್ಲ ನಮ್ಗೇನೋ ಸಂದೇಶ ಕೊಡ್ತೈತೆ ಅಂತ ನಂಬೋಳ್ ನಾನು. ಈಗ ಕುಂಕುಮನೂ ಚೆಲ್ಲೈತೆ ಅಂದ್ರೆ ನಮ್ ಕಮಲಿ ಏನೇ ಕಷ್ಟ ಬಂದ್ರು ಧೈರ್ಯದಿಂದ ಎದುರಿಸ್ತಾಳೆ. ನಮ್ ಕಮಲಿ ಇಂಥ ಹೆಸರಿಗೆಲ್ಲ ದಿಗ್ಲ ಬೀಳೋಳೆ ಅಲ್ಲ. ಏನ್ ಇಷ್ಟೊತ್ತು? ಏನಿಲ್ಲ ರಚನಾ. ದೋಸ್ತ್, ಏನ್ ಇಬ್ರು ಇಮೋಷನಲ್ ಆಗಿದ್ದೀರಾ? ಏನ್ ಕತೆ? ಚೀರಪ್ ಬನ್ನಿ ಬನ್ನಿ ಬೇಗ, ನಮ್ಮ ಅತ್ತಿಗೆಗೆ ಬಳೆ ಶಾಸ್ತ್ರ ಮಾಡ್ಬೇಕು. ನಿಂಗೆ ಬೇಗ ಕಮ್ಲಿಂಗ್ ಕರ್ಕೊಂಬ. ಕುಂತ್ಕ ಕಮ್ಲಿ, ಬೆನ್ನೆ ಒಡವೆ ಅಕ್ಕ. ಕಮ್ಲಿ, ಹುಸಿ ನಗ್ಬಾರ್ದಾ? ಏಟ್ ಲಕ್ಷಣವಾಗಿ ಕಾಣ್ತಿದ್ಯಾ ಕಮ್ಲಿ. ಬಾ ಹೋಗುಮ್ಮ. ನಿನ್ಗೆ ಇಷ್ಟವಾದ ಬಳೆಗಳಿದ್ರೆ ಅದನ್ನ ಸಪ್ರೇಟಾಗಿ ಎತ್ತಿಟ್ಕೋ. ಬೇಡ ಅಜ್ಜಿ, ಪರವಾಗಿಲ್ಲ. ನಂಗೆ ಯಾವ ಬಳೆ ಆದ್ರೂ ಓಕೆ. ಅಮ್ಮ, ನಿಮಗೆ ಯಾವ್ದಾದ್ರು ಬಳೆ ತೆಗ್ದಿಡ್ಲಾ? ನಂಗೆ ಯಾವುದು ಬೇಡ. ನಿಜ ಗೊತ್ತಾಯ್ತು ಅಂತ ಓವರಾಗಿ ಆಡ್ತಿದ್ಯಾ? ವೇಟ್ ಮಾಡು, ಈ ಅನಿಕಾ ಆಟ ಏನು ಅನ್ನೋದು ಅರ್ಥ ಆಗುತ್ತೆ. ನೀ ನನ್ ಪರವಾಗಿರೋ ಗಂಟ ಯಾವ ಅನಾಹುತನೂ ಆಗಕ್ಕಿಲ್ಲ. ನನ್ಗಿನ್ನಷ್ಟು ಧೈರ್ಯ ಕೊಡಪ್ಪ. ಕಮಲಿ, ಮೆಹಂದಿ ಶಾಸ್ತ್ರಕ್ಕೆ ಒಡವೆ ಹಾಕೊಂಡಿಲ್ಲ, ಸರಿ. ಅರಿಶಿನದ ಶಾಸ್ತ್ರಕ್ಕೆ ಒಡವೆಗಳು ಅಡ್ಡಿ ಆಗತ್ತೆ ಅಂತ ನಾನೇ ಅನ್ಕೊಂಡೆ, ಅದೂ ಸರಿ. ಈಗಲೂ ನಾನು ಕೊಟ್ಟಿರೋ ಒಡವೆಗಳನ್ನ ಹಾಕೊಂಡಿಲ್ವಲ್ಲ? ಒಡವೆಗಳಲ್ಲಿ